ನಮಸ್ಕಾರ ಸ್ನೇಹಿತರೆ, ಮೊನ್ನೆ 1ನೇ ತಾರೀಕು ಬಳ್ಳಾರಿಯಲ್ಲಿ ನಡೆದಂತಹ ಘಟನೆ ಬಗ್ಗೆ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಒಂದು ಕ್ಷುಲ್ಲಕ ವಿಚಾರಕ್ಕಾಗಿ ಒಂದು ಬಹುದೊಡ್ಡ ಗಲಭೆ ಆಗಿ ಆ ಗಲಭೆಯಲ್ಲಿ ಓರ್ವ ಕಾಂಗ್ರೆಸ್ ಕಾರ್ಯಕರ್ತನ ಪ್ರಾಣ ಪಕ್ಷಿ ಹಾರಿ ಹೋಗ್ಬಿಟ್ಟಿದೆ. ಇದು ಮೇಲ್ನೋಟಕ್ಕೆ ನೋಡಿದ್ರೆ ತುಂಬಾ ಒಂದು ಕ್ಷುಲ್ಲಕ ಕಾರಣ ಅನಿಸ್ತದೆ. ಹಾಗೇನೆ ಅನಾವಶ್ಯಕವಾಗಿ ಈ ರೀತಿಯಾದಂತಹ ಗಲಭೆಯಲ್ಲಿ ಸೃಷ್ಟಿಯಾಗಿದೆ ಅನಿಸ್ತಾ ಇದೆ. ಆದ್ರೆ ಈಗ ಬರ್ತಿರುವಂತ ಕೆಲವೊಂದು ಸುದ್ದಿಗಳು ಹಾಗೇನೆ ಅಲ್ಲಿಯ MLA ಕೊಟ್ಟಂತ ಒಂದು ಹೇಳಿಕೆ ಇದೆಲ್ಲದನ್ನ ಗಮನಿಸಿದ್ರೆ ಇದ್ರ ಹಿಂದೆ ಕೂಡ ಒಂದು ಹುನ್ನಾರ ಇತ್ತು. ಇಲ್ಲಿ ಗಲಭೆಯನ್ನು ಸೃಷ್ಟಿ ಮಾಡ್ಲಿಕ್ಕಾಗಿ ಈ ರೀತಿಯಾಗಿ ಬ್ಯಾನರ್ ಗಳನ್ನ ಕಟ್ಲಿಕ್ಕೆ ಬಂದಿದ್ದಾರೆ. ಈ ರೀತಿಯಾದಂತಹ ಸುದ್ದಿ ಕೂಡ ಎಲ್ಲರೇ ಹರಿದಾಡ್ತಾ ಇದೆ. ಹಾಗೇನೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ತಲೆದಂಡು ಕೂಡ ಆಗಿದೆ. ಆದ್ರೆ ಇಲ್ಲಿ ಮುಖ್ಯ ಆರೋಪಿ ಯಾರಿದ್ದಾನೋ ಆತ ಮಾತ್ರ ಆರಾಮಾಗಿ ಹೊರಗಡೆ ಓಡಾಡ್ಕೊಂಡಿದ್ದಾನೆ. ಹಾಗಾದ್ರೆ ಸಿದ್ದರಾಮಯ್ಯನವರ ಸರ್ಕಾರ ಈ ಒಂದು ಗಲಭೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಬಹುದು, ಮುಂದಿನ ದಿನಗಳಲ್ಲಿ ಇದು ರಾಜಕೀಯವಾಗಿ ಯಾವ ಯಾವ ರೀತಿಯಾದಂತಹ ಟರ್ನ್ಗಳನ್ನು ತಗೊಳ್ಬಹುದು, ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಷಯಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿ ಹತ್ರ ಡಿಜಿಟಲ್ ಚಾನೆಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಹೊಸ ವರ್ಷ ಅಂದ್ರೆ ಜನವರಿ 1ನೇ ತಾರೀಕು ಈ ಒಂದು ಅಹಿತಕರ ಘಟನೆ ನಡೀತು. ನಿಮ್ಗೆ ಗೊತ್ತಿದೆ, ಬಳ್ಳಾರಿಯಲ್ಲಿ ಒಂದು ವಾಲ್ಮೀಕಿಯ ಪ್ರತಿಮೆಯ ಉದ್ಘಾಟನಾ ಕಾರ್ಯಕ್ರಮ ಇತ್ತು. ಅಂದ್ರೆ ಆ ಕಾರ್ಯಕ್ರಮ ಇವತ್ತು ನಡಿಬೇಕಿತ್ತು, ಅದು ಶನಿವಾರ ನಡಿಬೇಕಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಗೊತ್ತಲ್ಲ ನಿಮ್ಗೆ, ನಮ್ಮ ರಾಜ್ಯದಲ್ಲಿರ್ಬೋದು ಅಥವಾ ನಮ್ಮ ದೇಶದಲ್ಲಿರ್ಬೋದು ಎಲ್ಲಿ ಏನೇ ಕಾರ್ಯಕ್ರಮ ಆಗ್ಲಿ ಒಂದಿಷ್ಟು ಬ್ಯಾನರ್ ಗಳನ್ನ ಕಟ್ಟೋದು, ಒಂದಿಷ್ಟು ಫ್ಲೆಕ್ಸ್ ಗಳನ್ನ ಹಾಕೋದು, ಅಲ್ಲಲ್ಲಿ ಸರ್ಕಲ್ ಗಳನ್ನೇ ಮರೆಮಾಚುವ ರೀತಿಯಲ್ಲಿ ಎಲ್ಲಾ ಕಡೆ ಬ್ಯಾನರ್ ಗಳನ್ನ ಹಾಕಿ ಬಿಡ್ತಾರೆ, ಬಾವುಟಗಳನ್ನ ಹಾಕೋದು, ಹಾಗೇನೆ ಅವರವರ ನಾಯಕರ ಹೆಸರುಗಳನ್ನ ಹಾಕೊಂಡು ಅವ್ರದ್ದೊಂದು ಬಹು ದೊಡ್ಡದಂತ ಕಟೌಟ್ ಗಳನ್ನ ಹಾಕಿ ಅಥವಾ ಶುಭ ಕೋರುವರು ಅಂತೇಳಿ ಹೇಳಿ ಒಂದಿಷ್ಟು ಜನರ ಫೋಟೋಗಳನ್ನ ಹಾಕೊಳ್ಳೋದು, ಇದೆಲ್ಲ ಮಾಮೂಲಾಗ್ಬಿಟ್ಟಿದೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಬರ್ತಾರೆ ಅಂತ ಹೇಳಿದ್ರೆ ಬಿಜೆಪಿಯವರು ಬೆಂಗಳೂರಿನ ಎಲ್ಲಾ ಕಡೆ ಬ್ಯಾನರ್ ಗಳನ್ನ ಹಾಕ್ತಾರೆ, ಫ್ಲೆಕ್ಸ್ ಗಳನ್ನ ಹಾಕ್ತಾರೆ, ಹಾಗೇನೆ ಎಲ್ಲಾ ಕಡೆ ಬಾವುಟಗಳನ್ನು ಕೂಡ ಹಾಕಿ ಬಿಡ್ತಾರೆ. ಆದ್ರೆ ನರೇಂದ್ರ ಮೋದಿ ಅವರು ವಿಮಾನದಲ್ಲಿ ಬರ್ತಾರೆ, ವಿಮಾನದಲ್ಲಿ ಇಳಿದವರು ಅಲ್ಲಿಂದ ಎಲ್ಲಿ ಕಾರ್ಯಕ್ರಮ ಇರ್ತದೋ ಆ ಸ್ಥಳಕ್ಕೆ ಅವರು ಹೆಲಿಕಾಪ್ಟರ್ ಅಲ್ಲಿ ಹೋಗ್ತಾರೆ. ಆದ್ರೆ ಈ ಬ್ಯಾನರ್ ಗಳನ್ನ ಯಾರು ಬಂದು ಓದ್ತಾರೆ, ಯಾರು ಬಂದು ನೋಡ್ತಾರೆ? ನರೇಂದ್ರ ಮೋದಿ ಅವರು ಏನಾದ್ರು ಬಂದು ನೋಡ್ತಾರ? ಆತರ ಏನೂ ಇಲ್ಲ. ಆದ್ರೆ ಇವರಿಗೆ ಏನೋ ಒಂದ್ ರೀತಿ ಚಟ, ಏನೋ ಒಂದು ಕಾರ್ಯಕ್ರಮ ಇದ್ರೆ ಒಂದಿಷ್ಟು ಬ್ಯಾನರ್ ಗಳನ್ನ, ಬಂಟಿಂಗ್ ಗಳನ್ನ, ಈ ಫ್ಲಾಗ್ ಗಳನ್ನ ಇದನ್ನೆಲ್ಲ ಹಾಕಿ ಜನರಿಗೆ ಒಂದಿಷ್ಟು ತೊಂದರೆ ಕೊಡಬೇಕು, ಈ ರೀತಿಯಾದಂತಹ ಯೋಚನೆ ಮಾಡ್ಕೊಂಡು ಈ ರೀತಿ ಎಲ್ಲ ಮಾಡ್ತಾರೆ ಅನ್ಸ್ತದೆ. ಇದಲ್ಲದೆ ಯಾರ್ಯಾರ್ದು ಹುಟ್ಟು ಹಬ್ಬ, ಅವರ ಹುಟ್ಟು ಹಬ್ಬಕ್ಕೆ ಶುಭ ಕೋರುವವರು ಅಂತ ಹೇಳ್ಕೊಂಡು ಒಂದಿಷ್ಟು ಜನರು ಫ್ಲೆಕ್ಸ್ ಗಳನ್ನೆಲ್ಲ ಹಾಕ್ತಾರೆ. ಅವ್ರು ಯಾರಂತ ಹೇಳ್ಕೊಂಡು ಯಾರಿಗೂ ಗೊತ್ತಿರಲ್ಲ, ಆದ್ರೂ ಕೂಡ ಇವರು ಅಲ್ಲಲ್ಲಿ ಒಂದಿಷ್ಟು ಫ್ಲೆಕ್ಸ್ ಗಳನ್ನ ಹಾಕ್ತಾರೆ. ಇದೆಲ್ಲ ಮಾಮೂಲಾಗಿ ಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ. ಅದೇ ರೀತಿಯಲ್ಲಿ ಬಳ್ಳಾರಿಯಲ್ಲಿ ಕೂಡ ಅಷ್ಟೇ ವಾಲ್ಮೀಕಿ ಪ್ರತಿಮೆಯ ಉದ್ಘಾಟನೆಗೆ ಸಂಬಂಧಪಟ್ಟಂತೆ ಎಲ್ಲಾ ಕಡೆ ಶುಭ ಕೋರುವವರು, ಆಗಮಿಸುವವರು, ಗೊತ್ತಲ್ಲ ನಿಮ್ಗೆ, ಆ ರೀತಿಯಾಗಿ ಎಲ್ಲಾ ಕಡೆ ಬ್ಯಾನರ್ ಗಳನ್ನ ಹಾಕೊಂಡು ಬಂದಿದ್ದಾರೆ, ಫ್ಲೆಕ್ಸ್ ಗಳನ್ನ ಹಾಕಿದ್ದಾರೆ, ಎಲ್ಲೊಂದು ಮಾಡಿದ್ದಾರೆ. ಮಾಡ್ಲಿ ಪರವಾಗಿಲ್ಲ. ಅಂದ್ರೆ ಇದು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಡೀತಿದ್ದಂತ ಕಾರ್ಯಕ್ರಮ. ಇಲ್ಲಿ ಮುಖ್ಯ ಭೂಮಿಕೆಯಲ್ಲಿದ್ದು ಅಲ್ಲಿಯ MLA ಆದಂತಹ ನಾರಾ ಭರತ್ ರೆಡ್ಡಿ. ಇವರು ಕಳೆದ ಚುನಾವಣೆಯಲ್ಲಿ ಗಾಲಿ ಜನಾರ್ದನ್ ರೆಡ್ಡಿ ಅವರ ಪತ್ನಿಯಾದಂತಹ ಅರುಣಾ ಲಕ್ಷ್ಮಿ ಅವರನ್ನ ಸೋಲಿಸಿ ಗೆದ್ದು ಬಂದಂತವ್ರು. 37,000 ವೋಟ್ ನಲ್ಲೇನೋ ಇವರು ಗೆದ್ದು ಅಲ್ಲಿಯ MLA ಆದಂತವ್ರು, ಪ್ರಥಮ ಬಾರಿಗೆ MLA ಆದಂತವ್ರು. ಹಾಗೇನೆ ಇವರು ಕೂಡ ಅಷ್ಟೇ ವಂಶ ಪಾರಂಪರ್ಯವಾಗಿ ಈ ರಾಜಕೀಯ ಜೀವನವನ್ನು ನಡೆಸ್ತಾ ಇರುವಂತವ್ರು. ಇಂತಹ ಭರತ್ ರೆಡ್ಡಿ ಅವರೇ ಹೇಳುವಾಗೆ ಈ ವಾಲ್ಮೀಕಿ ಅಜ್ಜನ ಪ್ರತಿಮೆಯ ಉದ್ಘಾಟನೆಗಾಗಿ ಎಲ್ಲ ಕಡೆ ಬ್ಯಾನರ್ನ ಹಾಕ್ತಾ ಇದ್ರು. ಆ ಸಂದರ್ಭದಲ್ಲಿ ಇವರು ಮಾಡಿರುವಂತಹ ಬಹುದೊಡ್ಡ ತಪ್ಪು ಏನು ಅಂತ ಹೇಳಿದ್ರೆ, ಇವರ ಅಪೋನೆಂಟ್ ಅಂದ್ರೆ ಗಾಲಿ ಜನಾರ್ದನ್ ರೆಡ್ಡಿ ಅವರ ಮನೆ ಇದೆಯಲ್ಲ, ಆ ಭಾಗದಲ್ಲಿ ಕೂಡ ಅವರ ಮನೆ ಎದುರುಗಡೆ ಇವರು ಬ್ಯಾನರ್ ಗಳನ್ನೆಲ್ಲ ಅಳವಡಿಸ್ಲಿಕ್ಕೆ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರು ಕೂಡ ಹೇಳಿದ್ರಂತೆ, ಎಲ್ಲಾ ಕಡೆ ಹಾಕ್ಬೇಡಿಯಪ್ಪ, ನಮ್ಮ ಮನೆ ಹೋಗ್ಲಿಕ್ಕೆ ದಾರಿಯನ್ನು ಬಿಟ್ಟು ನೀವು ಬ್ಯಾನರ್ ಕಟ್ಟಿ ಫ್ಲೆಕ್ಸ್ ಹಾಕಿ ಏನಾದ್ರು ಹಾಕಿ ತೊಂದರೆ ಇಲ್ಲ ಅಂತ ಹೇಳಿದ್ರಂತೆ. ನಂತರ ಅವರೇನೋ ಗಂಗಾವತಿ ಕಡೆ ಹೊರಟಿದ್ರಂತೆ. ಆ ಸಂದರ್ಭದಲ್ಲಿ ಈ ಬ್ಯಾನರ್ ಗಳನ್ನ ಕಟ್ತಾ ಇದ್ದವ್ರ ಜೊತೆಗೆ ಜನಾರ್ದನ್ ರೆಡ್ಡಿ ಅವರ ಹಿಂಬಾಲಕರು ಮಾತಿನ ಚಕಮಕಿಯನ್ನು ನಡೆಸಿದ್ದಾರೆ. ಇಲ್ಲೆಲ್ಲ ಹಾಕ್ಬೇಡಿ ಅಂತೇಳಿ ಏನೋ ಹೇಳಿದ್ದಾರೆ. ಆದ್ರೆ ಭರತ್ ರೆಡ್ಡಿ ಕಡೆಯವರು ಇಲ್ಲ, ನಾವು ಇಲ್ಲಿ ಹಾಕ್ತೇವೆ ಅಂತ ಹೇಳಿ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಇವರು ಬ್ಯಾನರ್ ನ ಹೊರದಾಕಿದ್ದಾರೆ. ಈ ರೀತಿಯಾಗಿ ಗಲಭೆ ಪ್ರಾರಂಭ ಆಗಿದೆ. ಇಲ್ಲಿ ಇದು ಸಣ್ಣದಾಗಿ ಪ್ರಾರಂಭ ಆಗಿರುವಂತಹದ್ದು. ಆ ಸಂದರ್ಭದಲ್ಲಿ ಶ್ರೀರಾಮುಲು ಅವರು ಕೂಡ ಅಲ್ಲಿ ಬಂದಿದ್ರಂತೆ. ಕೊನೆಗೆ ಶ್ರೀರಾಮುಲು ಅವರು ಜನಾರ್ದನ್ ರೆಡ್ಡಿ ಅವ್ರನ್ನ ಕೂಡ ಕರೆದಿದ್ದಾರೆ. ನಂತರ ಜನಾರ್ದನ್ ರೆಡ್ಡಿ ಅವರು ಕೂಡ ವಾಪಸ್ ಬಂದಿದ್ದಾರೆ ಆ ಸ್ಥಳಕ್ಕೆ. ಆಕ್ಚುಲಿ ಇಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ, ಇಲ್ಲಿ ಸಣ್ಣದಾಗಿ ಶುರುವಾಗಿದ್ದಂತಹ ಗಲಭೆಯನ್ನ ಪೊಲೀಸರು ಅಲ್ಲೇ ನಿಯಂತ್ರಿಸಬಹುದಿತ್ತು. ಎರಡು ಕಡೆಯವರನ್ನ ಸಮಾಧಾನ ಪಡಿಸಿ ಆ ಕಡೆ ಕಳಿಸಬಹುದಿತ್ತು. ಇಲ್ಲದಿದ್ರೆ ಅವರಿಗೆ ಲಾಠಿ ರುಚಿಯನ್ನು ತೋರಿಸಿ ಆದ್ರೂ ಅಲ್ಲಿಂದ ಅವ್ರನ್ನ ಓಡಿಸಬಹುದಿತ್ತು. ಆದ್ರೆ ಇಲ್ಲಿ ಪೊಲೀಸರು ಯಾವುದೇ ರೀತಿಯಾದಂತಹ ಕ್ರಮವನ್ನು ಕೈಗೊಳ್ಳಿಲ್ಲ. ಕೇವಲ ಅವ್ರನ್ನೇನು ಒಂದೆರಡು ಬಾರಿ ಗದರಿಸಿದ್ರಂತೆ, ಅದು ಬಿಟ್ರೆ ಇವ್ರು ಏನು ಮಾಡ್ಲಿಕ್ಕೆ ಹೋಗಿಲ್ಲ. ನಂತರ ಈ ಗಲಭೆ ಉಲ್ಬಣಕ್ಕೆ ಹೋಯ್ತು, ಕಲ್ಲು ತೂರಾಟ ಪ್ರಾರಂಭ ಆಯ್ತು. ಹಾಗೇನೆ ಆ ಸಂದರ್ಭದಲ್ಲಿ ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗ ಸತೀಶ್ ರೆಡ್ಡಿ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದಾರಂತೆ. ಆತ ಒಬ್ಬನೇ ಬಂದಿರಲಿಲ್ಲ, ಆತನ ಬಾಡಿ ಗಾರ್ಡ್ಗಳು ಕೂಡ ಆತನ ಜೊತೆಗೆ ಬಂದಿದ್ರು. ನಂತರ ಅಲ್ಲಿ ಗಾಲಿ ಜನಾರ್ದನ್ ರೆಡ್ಡಿ ಅವರು ಕೂಡ ಬಂದಿದ್ದಾರಂತೆ. ಆ ಸಂದರ್ಭದಲ್ಲಿ ಇಲ್ಲಿ ಗಲಭೆ ಇನ್ನೊಂದು ಮಟ್ಟಕ್ಕೆ ಹೋಯ್ತು. ಇಲ್ಲಿ ಭರತ್ ರೆಡ್ಡಿ ಕಡೆಯವರು ಒಂದಿಷ್ಟು ಜನ ಸೇರ್ಕೊಂಡಿದ್ರು. ಹಾಗೇನೆ ರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಅವರ ಕಡೆಯವರು ಕೂಡ ಒಂದಿಷ್ಟು ಜನ ಸೇರ್ಕೊಂಡಿದ್ರು. ಇವರ ಮಧ್ಯೆ ವಾಗ್ಯುದ್ಧಗಳು ನಡೀತಾ ಇತ್ತು, ಕಲ್ಲು ತೂರಾಟ ಕೂಡ ಪ್ರಾರಂಭ ಆಯ್ತು. ಅವ್ರನ್ನ ತಳ್ಳೋದು, ಇವ್ರನ್ನ ತಳ್ಳೋದು, ಈ ತರ ಎಲ್ಲ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಈ ಸತೀಶ್ ರೆಡ್ಡಿ ಅವರ ಅಂಗರಕ್ಷಕರಿದ್ರಲ್ಲ, ಇವರೊಂದು ಅಧಿಕ ಪ್ರಸಂಗವನ್ನು ಮಾಡಿದ್ರು. ನೀವು ಟಿವಿಯಲ್ಲಿ ಕೂಡ ನೋಡಿರ್ತೀರಾ. ಅವರು ಗಾಳಿಯಲ್ಲಿ ಗುಂಡುಗಳನ್ನ ಹಾರಿಸ್ಲಿಕ್ಕೆ ಶುರು ಮಾಡಿದ್ರು. ಒಟ್ಟಿಗೆ 6 ಅಥವಾ 7 ಸುತ್ತು ಗುಂಡನ್ನ ಹಾರಿಸಿದಾರಂತೆ.
ಇದರ ನಡುವೆ ಪೊಲೀಸರು ಕೂಡ ಗಾಳಿಯಲ್ಲಿ ಗುಂಡನ್ನು ಹಾರಿಸಿದ್ದಾರೆ. ಆದ್ರೆ ಯಾರದೋ ಒಂದು ಬಂದೂಕಿನಿಂದ ಹಾರಿರುವಂತಹ ಗುಂಡು ಅಲ್ಲಿದ್ದಂತಹ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಅನ್ನುವರ ಬೆನ್ನನ್ನ ಸೀಳ್ಕೊಂಡು ಹೋಗಿದೆ. ಆತ ಅಲ್ಲೇ ಸ್ಥಳದಲ್ಲಿ ಕುಸಿದು ಬಿದ್ದಿದ್ದಾನೆ. ಕೊನೆಗೆ ಆತನನ್ನ ಆಸ್ಪತ್ರೆಗೆ ಸಾಗಿಸುವಂತ ಪ್ರಯತ್ನ ಮಾಡಿದ್ರು. ಆದ್ರೆ ಅಷ್ಟರೊಳಗಡೆ ಆತನ ಪ್ರಾಣ ಪಕ್ಷಿ ಹಾರಿ ಹೋಗಿರ್ತದೆ. ಅಂದ್ರೆ ಅನಾವಶ್ಯಕವಾಗಿ ಒಂದು ಜೀವ ಇಲ್ಲಿ ಬಲಿಯಾಯಿತು. ಆ ನಂತರ ಪೊಲೀಸರು ಅಲ್ಲಿಂದ ಎಲ್ಲರನ್ನು ಕೂಡ ಓಡಿಸಿದ್ರು. ಎಲ್ಲ ಆದ್ಮೇಲೆ ಈ ನಾರಾ ಭರತ್ ರೆಡ್ಡಿ ಅವರು ಕೂಡ ಅಲ್ಲಿಗೆ ಎಂಟ್ರಿಯನ್ನ ಕೊಟ್ಟರು. ಈ ನಾರಾ ಭರತ್ ರೆಡ್ಡಿ ತಾನೋರ್ವ ಒಬ್ಬ ಎಂ ಎಲ್ ಎ ಆದವನು ಯಾವ ರೀತಿ ಮಾತಾಡಬೇಕು, ಎಲ್ಲದಕ್ಕಿಂತ ಮುಖ್ಯವಾಗಿ ಅಲ್ಲಿ ಘಟನೆ ನಡೆದಿರೋದು ಈ ತರ ಕ್ಷೇತ್ರದಲ್ಲಿ. ಆ ಸಂದರ್ಭದಲ್ಲಿ ಇವರು ಯಾವ ರೀತಿಯಾಗಿ ಮಾತಾಡಬೇಕು, ಅಲ್ಲಿಯ ಜನರನ್ನ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಬೇಕು, ಅದನ್ನ ಯೋಚನೆ ಮಾಡಬೇಕಿತ್ತು. ಆದ್ರೆ ಈ ಮನುಷ್ಯ ಅಲ್ಲಿ ಬೆಂಕಿಗೆ ತುಪ್ಪ ಸುರಿಯುವಂತ ಕೆಲಸವನ್ನ ಮಾಡಿದ್ರು. ಈತನ ವಯಸ್ಸು ಕೇವಲ 35 ವರ್ಷ. ಅದಲ್ಲದೆ ಆತನೇ ಹೇಳ್ಕೊಂಡಿರುವ ಹಾಗೆ ನಾನು ಇಂಗ್ಲೆಂಡ್ ನಲ್ಲೆಲ್ಲ ಕಲ್ತು ಬಂದಿದ್ದೇನೆ, ನಾನು ಓರ್ವ ಎಜುಕೇಟೆಡ್, ಆ ರೀತಿ ಅವರೇ ಹೇಳ್ಕೊಂಡಿದ್ದಾರೆ. ಇಂತಹ ವ್ಯಕ್ತಿ ಯಾವ ರೀತಿ ಬಿಹೇವ್ ಮಾಡಬೇಕಿತ್ತು ಆ ರೀತಿಯಾಗಿ ಬಿಹೇವ್ ಮಾಡಲಿಲ್ಲ. ಆದ್ರೆ ಈತ ನೇರವಾಗಿ ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ ಏಕವಚನದಲ್ಲಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಓಕೆ, ಅವರಿಬ್ರು ಕೂಡ ಪೊಲಿಟಿಕಲ್ ರೈವಲ್ಗಳು, ಅದು ಬೇರೆ. ಪೊಲಿಟಿಕಲ್ ರೈವಲ್ ಆದ್ರೆ ಅದು ಬೇರೆ ತರ ಇಟ್ಕೋಬೇಕು. ಆದ್ರೆ ಸಾರ್ವಜನಿಕವಾಗಿ ನಾವು ಮಾತಾಡುವಾಗ ಯಾರಿಗೆ ಆಗ್ಲಿ ನಾವೊಂದು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಬೇಕಾಗ್ತದೆ. ಇಲ್ಲಿ ಗಾಲಿ ಜನಾರ್ದನ್ ರೆಡ್ಡಿ ಅವರು ಏಕವಚನದಲ್ಲಿ ಮಾತಾಡಿದ್ರು, ಅದು ತೊಂದರೆ ಅಲ್ಲ, ಅದು ಬೇರೆ ವಿಷಯ. ಆ ನಂತರ ಇನ್ನೊಂದು ಮಾತನ್ನ ಹೇಳಿದ್ರು. ಅದೇನಂತ ಹೇಳಿದ್ರೆ, ನಾನ್ ಮನ್ಸ್ ಮಾಡಿದ್ರೆ ಜನಾರ್ದನ್ ರೆಡ್ಡಿ ಮನೆಯನ್ನ ಸುಟ್ಟು ಭಸ್ಮ ಮಾಡಿಬಿಟ್ಟು ಹೋಗ್ತಾ ಇದ್ದೆ, ಈ ರೀತಿಯಾಗಿ ಹೇಳಿದ್ರು. ಹಾಗೇನೆ ಇಡೀ ಬಳ್ಳಾರಿ ಕೂಡ ಹೊತ್ತಿ ಉರಿಬಹುದು, ಆ ರೀತಿಯಾದಂತಹ ಮಾತನ್ನ ಅವ್ರು ಹೇಳಿದ್ರು. ಅಂದ್ರೆ ಅಲ್ಲಿರುವ ಜನರನ್ನ ಒಂದ್ ರೀತಿ ಪ್ರಚೋದನೆ ಮಾಡದ ರೀತಿಯಲ್ಲಿ ಇತ್ತು ಆತ ಮಾತಾಡುವಂತ ರೀತಿ. ಈಗ ಈತನ ಈ ಮಾತಿದೆಯಲ್ಲ, ಇದೇ ಈಗ ಆತನಿಗೆ ಮುಳುವಾಗ್ತಾ ಇದೆ. ಅಲ್ಲಿ ಈತ ನಿಂತ್ಕೊಂಡು ಏನೋ ಹೀರೋ ತರ ಮಾತಾಡಿದ್ರು, ಆದ್ರೆ ಈಗ ಈ ಹೀರೋತನ ಅನ್ನೋದು ಅವರಿಗೆ ಮುಳುವಾಗ್ತಾ ಇರುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಈಗ ಈ ಘಟನೆಗೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಅವರ ಬಾಡಿಗಾರ್ಡ್ಗಳ ಬಂದೂಕುಗಳನ್ನು ಕೂಡ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಹಾಗೆಯೇ ಸತೀಶ್ ರೆಡ್ಡಿ ಅವರ ಬಾಡಿಗಾರ್ಡ್ಗಳ ಬಂದೂಕುಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡು ಈಗ ಅದರ ತಪಾಸಣೆ ನಡೀತಾ ಇದೆ. ಇಲ್ಲಿ ಒಂದೊಂದು ಕ್ಲಿಯರ್ ಆಗಿದೆ, ಅಲ್ಲಿ ಯಾರು ಸತ್ತಿದ್ದಾನೆ ಆತ ಸಾಯಲಿಕ್ಕೆ ಪೊಲೀಸರು ಹಾರಿಸಿರುವಂತ ಗುಂಡು ಕಾರಣ ಅಲ್ಲ ಅನ್ನೋದು ಗೊತ್ತಾಗೋಗಿದೆ. ಅಂದ್ರೆ ಈ ಅಂಗರಕ್ಷಕರ ಗುಂಡಿನಿಂದಾಗಿ ಆತ ಸಾವನ್ನಪ್ಪಿರೋದು ಈಗಾಗಲೇ ಖಚಿತ ಆಗ್ಬಿಟ್ಟಿದೆ. ಆದ್ರೆ ಆ ಗುಂಡು ಯಾರ ಬಂದೂಕಿನಿಂದ ಹಾರಿದೆ ಅನ್ನೋದು ಇನ್ನಷ್ಟೇ ಕನ್ಫರ್ಮ್ ಆಗ್ಬೇಕಾಗಿದೆ. ಇದ್ರ ನಡುವೆ ಬರ್ತಾ ಇರುವಂತ ಇನ್ನೊಂದು ಶಾಕಿಂಗ್ ನ್ಯೂಸ್ ಏನು ಅಂತ ಹೇಳಿದ್ರೆ, ಸತೀಶ್ ರೆಡ್ಡಿಯ ಎಲ್ಲ ಗನ್ ಮ್ಯಾನ್ಗಳು ಈಗ ನಾಪತ್ತೆ ಆಗ್ಬಿಟ್ಟಿದ್ದಾರೆ. ಅಂದ್ರೆ ಅವ್ರೆಲ್ಲರೂ ಕೂಡ ಈಗಾಗಲೇ ತಲೆಮರೆಸ್ಕೊಂಡ್ ಬಿಟ್ಟಿದ್ದಾರೆ. ಇದು ತುಂಬಾ ಆಶ್ಚರ್ಯ ಅನ್ಸ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ಅವರು ನೇರವಾಗಿ ನಿಂತ್ಕೊಂಡು ಅಲ್ಲಿ ಗುಂಡನ್ನ ಹಾರಿಸ್ತಾ ಇರೋದು ಕೂಡ ಎಲ್ಲರೂ ನೋಡಿದ್ದಾರೆ. ಆದ್ರೆ ಅಂತವ್ರನ್ನ ಇವ್ರು ಬಿಟ್ಟಿದ್ದಾರೆ. ಇಲ್ಲಿ ಪೊಲೀಸರು ಬೇಕಂತ ತಿಳ್ಕೊಂಡು ಇವ್ರನ್ನ ತಪ್ಪಿಸ್ಕೊಂಡು ಬಿಟ್ಟಿದ್ದಾರಾ ಅಥವಾ ಅವರಾಗೆ ತಪ್ಪಿಸ್ಕೊಂಡು ಹೋಗಿದ್ದಾರಾ ಗೊತ್ತಿಲ್ಲ. ಅದು ಮುಂದಿನ ದಿನಗಳಲ್ಲಿ ತನಿಖೆಯಲ್ಲಿ ಗೊತ್ತಾಗಬಹುದು ಅಂದ್ಕೊಂಡಿದ್ದೇನೆ. ಹಾಗೇನೆ ಇಲ್ಲಿ ಶ್ರೀರಾಮುಲು ಮತ್ತು ಗಾಲಿ ಜನಾರ್ದನ್ ರೆಡ್ಡಿ ಅವರು ಮಾಡ್ತಾ ಇರುವಂತಹ ಆರೋಪ ಏನು ಅಂತ ಹೇಳಿದ್ರೆ, ಇವರೆಲ್ಲರೂ ಕೂಡ ನನ್ನನ್ನ ಕೊಲ್ಲೋದಕ್ಕಾಗಿ ಈ ರೀತಿ ಪ್ಲಾನ್ ಮಾಡಿದ್ರು. ಬೇಕಂತ ತಿಳ್ಕೊಂಡು ನಮ್ಮನೆ ಎದುರುಗಡೆ ಬಂದು ಬ್ಯಾನರ್ ಗಳನ್ನ ಕಟ್ಟಿ ಗಲಭೆಯನ್ನು ಸೃಷ್ಟಿ ಮಾಡಿ ಆ ಮುಖಾಂತರ ನನ್ನನ್ನ ಕೊಲ್ಲಿಕ್ಕಾಗಿ ಅವರು ಈ ಒಂದು ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಒಬ್ಬ ಅಮಾಯಕ ಎಲ್ಲಿ ಸತ್ತಿದ್ದಾನೆ, ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗೇನೆ ಅವರ ಮನೆಯ ಕಿಟಕಿ ಗಾಜು ಕೂಡ ಒಡೆದಿರೋದನ್ನು ತೋರಿಸಿದ್ದಾರೆ. ನಂತರ ನನ್ನ ಮನೆಯೊಳಗಡೆ ಕೂಡ ಒಂದು ಗುಂಡು ಸಿಕ್ಕಿದೆ ಅಂತಕೊಂಡು ಅವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಗಾಲಿ ಜನಾರ್ದನ್ ರೆಡ್ಡಿ ಅವರ ಕೊಲೆ ಯತ್ನ ಕೂಡ ನಡೆದಿದ್ಯಾ, ತನಿಖೆ ನಂತರ ಗೊತ್ತಾಗ್ಬೇಕಾಗಿ ಬರ್ತದೆ ಇದೆಲ್ಲದು. ಇಲ್ಲಿ ಮೇಲ್ನೋಟಕ್ಕೆ ಪೊಲೀಸರ ವೈಫಲ್ಯ ಎಲ್ರಿಗೂ ಗೊತ್ತಾಗ್ತಾ ಇದೆ. ಹಾಗಾಗಿ ಈಗಾಗಲೇ ಒಂದು ತಲೆದಂಡ ಕೂಡ ಆಗಿದೆ. ಬಳ್ಳಾರಿಯಲ್ಲಿ ಆ ದಿನ ಅಷ್ಟೇ ಚಾರ್ಜ್ ತಗೊಂಡಿದ್ದಂತಹ ಎಸ್ ಪಿಯ ತಲೆದಂಡ ಈಗಾಗಲೇ ಆಗಿದೆ. ಅಲ್ಲಿ ಎಸ್ ಪಿ ಆದಂತಹ ಪವನ್ ಅವರು ಈ ಗಲಭೆ ನಡೆಯುವ ಸಂದರ್ಭದಲ್ಲಿ ಎಲ್ಲೋ ದೂರದಲ್ಲಿ ಪಾರ್ಟಿ ಮಾಡ್ತಾ ಇದ್ರಂತೆ, ಅಂದ್ರೆ ನ್ಯೂ ಇಯರ್ ಪಾರ್ಟಿ ನಡೀತಾ ಇತ್ತು ಅವ್ರದ್ದು. ಹಾಗಾಗಿ ಅವರು ಸ್ಥಳಕ್ಕೆ ಕೂಡ ಬಂದಿರಲಿಲ್ಲ. ಇದರಿಂದಾಗಿ ಸಿದ್ದರಾಮಯ್ಯ ಅವರು ಸಿಟ್ಟಿಗೆದ್ದು ಈಗ ಅವ್ರನ್ನ ಸದ್ಯಕ್ಕೆ ಸಸ್ಪೆಂಡ್ ಮಾಡಿದ್ದಾರೆ. ಇಲ್ಲಿ ಒಂದು ಆಶ್ಚರ್ಯ ಆಗುದೇನು ಅಂತ ಹೇಳಿದ್ರೆ, ಈ ಎಲ್ಲ ಘಟನೆ ಹಿಂದೆ ಇರುವಂತಹ ಮುಖ್ಯ ವ್ಯಕ್ತಿ ಯಾರಾದ್ರಿದ್ರೆ ಅದು ನಾರಾ ಭರತ್ ರೆಡ್ಡಿ ಅನ್ಸ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ಈತನ ಬೆಂಬಲಿಗರು ಜನಾರ್ದನ್ ರೆಡ್ಡಿ ಅವರ ಮನೆಗೆ ಎದುರುಗಡೆ ಹೋಗಿ ಅಲ್ಲಿ ಬ್ಯಾನರ್ ಕಟ್ಟಬೇಕಾದ ಅವಶ್ಯಕತೆ ಇರಲಿಲ್ಲ. ಈ ಕಾರ್ಯಕರ್ತರನ್ನ ಈ ಭರತ್ ರೆಡ್ಡಿ ಅವರು ತಡಿಬಹುದಿತ್ತು. ಆದ್ರೆ ಆ ಕೆಲಸಕ್ಕೆ ಅವ್ರು ಕೈ ಹಾಕ್ಲಿಲ್ಲ. ಅದಕ್ಕೆ ಬದಲಾಗಿ ಅವ್ರಿಗೆ ಪ್ರಚೋದನೆ ಕೊಟ್ಟ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಅವರಲ್ಲಿ ಹೋಗಿ ಬ್ಯಾನರ್ ನ ಕಟ್ಟಿದ್ದಾರೆ. ಅಲ್ಲಿಂದ ಶುರುವಾದಂತಹ ಗಲಭೆ ಒಬ್ಬನ ಸಾವಿನಲ್ಲಿ ಈಗ ಅಂತ್ಯ ಆಗಿದೆ. ಆದ್ರೆ ಭರತ್ ರೆಡ್ಡಿಯ ಮೇಲೆ ಇಲ್ಲಿವರೆಗೂ ಯಾವುದೇ ರೀತಿಯಾದಂತಹ ಆಕ್ಷನ್ ತಗೊಂಡಿಲ್ಲ. ನಿಮ್ಗೆ ಗೊತ್ತಿರಬಹುದು, ಈಗಾಗಲೇ ಒಂದಿಷ್ಟು ಎಫ್ಐಆರ್ ಗಳು ದಾಖಲಾಗಿದೆ. ಹಾಗೆ ಕೆಲವರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಆದ್ರೆ ಭರತ್ ರೆಡ್ಡಿಯ ಮೇಲೆ ಎಫ್ಐಆರ್ ದಾಖಲಾಗಿರೋದು ಕೊನೆಯಲ್ಲಿ. ಅಂದ್ರೆ ಭರತ್ ರೆಡ್ಡಿಯನ್ನ ಇಲ್ಲಿ ರಕ್ಷಿಸುವಂತ ಕೆಲಸವನ್ನು ಕೂಡ ಪೊಲೀಸರು ಮಾಡಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆದ್ರೆ ವಿರೋಧ ಪಕ್ಷ ಮತ್ತು ಅಲ್ಲಿರುವಂತಹ ಸಾರ್ವಜನಿಕರ ಒತ್ತಡ ಹೆಚ್ಚಾದ ಮೇಲೆ ಈಗ ಭರತ್ ರೆಡ್ಡಿಯ ಮೇಲೆ ಕೂಡ ಎಫ್ಐಆರ್ ನ ಹಾಕಿದ್ದಾರೆ. ಹಾಗೇನೆ ಸಿದ್ದರಾಮಯ್ಯನವರು ಕೂಡ ಭರತ್ ರೆಡ್ಡಿಯ ವಿರುದ್ಧವಾಗಿ ಕೆಂಡ ಕಾರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆತ ಅಲ್ಲಿಯ ಉಸ್ತುವಾರಿ ಸಚಿವರಾದಂತಹ ಜಮೀರ್ ಅಹಮದ್ ಖಾನ್ ಅವರಿಗೆ ಫೋನ್ ಮಾಡಿದಂತೆ, ನಾನು ಸಾಹೇಬ್ರ ಹತ್ರ ಮಾತಾಡ್ಬೇಕು ಅಂತೇಳಿ. ಆದ್ರೆ ಸಿದ್ದರಾಮಯ್ಯನವರು ಈತನ ಬಳಿ ಮಾತಾಡ್ಲಿಕ್ಕೆ ತಯಾರಿರ್ಲಿಲ್ಲ. ನಾನು ಯಾಕೆ ಮಾತಾಡ್ಬೇಕಿತ್ತು, ಸಣ್ಣ ವಿಷಯವನ್ನ ಅಲ್ಲಿಗೆ ಕ್ಲೋಸ್ ಮಾಡೋದ್ ಬಿಟ್ಟು ಈ ಲೆವೆಲ್ಗೆ ಯಾಕೆ ತಗೊಂಡೋಗ್ಬೇಕಿತ್ತು, ನಾನು ಮಾತಾಡೋದಿಲ್ಲ ಅಂತ ಹೇಳಿ ಸಿಟ್ಟಲ್ಲಿ ಬೈದಿದ್ದಾರಂತೆ. ಕೇವಲ ಆತನಿಗೆ ಬೈದ್ರೆ ಸಾಕಾಗಲ್ಲ, ಆತನ ಮೇಲೆ ಏನಾದ್ರೂ ಒಂದು ಆಕ್ಷನ್ ತಗೊಳ್ಳೇಬೇಕಾಗ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ಈ ಸಂಪೂರ್ಣ ಘಟನೆಗೆ ಮುಖ್ಯ ಕಾರಣ ಈ ವ್ಯಕ್ತಿ ಅನಿಸ್ತಾ ಇದೆ. ಆದ್ರಿಂದಾಗಿ ಈತನ ಮೇಲೆ ಏನಾದ್ರೂ ಒಂದು ಆಕ್ಷನ್ ತಗೊಳ್ಬೇಕು.
ನಿಮ್ಗೆ ಗೊತ್ತಿದೆ ಕಳೆದ ಬಾರಿ KN ರಾಜಣ್ಣ ಅವರು ಏನೋ ಒಂದು ಹೇಳಿಕೆಯನ್ನು ಕೊಟ್ಟರು ಅಂತ ಹೇಳ್ಕೊಂಡು ತಕ್ಷಣ ಅವರ ಮಂತ್ರಿಗಿರಿಯನ್ನು ಕಸ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಒಬ್ಬ ಯುವಕನ ಸಾವಿಗೆ ಕಾರಣವಾದಂತಹ ಈ ಭರತ್ ರೆಡ್ಡಿ ಮೇಲೆ ಸಿದ್ದರಾಮಯ್ಯನವರು ಖಂಡಿತವಾಗಿ ಆಕ್ಷನ್ ತಗೊಳ್ಬೇಕು. ಈಗಾಗಲೇ ಬಿಜೆಪಿಯವರು ಸಿದ್ದರಾಮಯ್ಯನವರ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ. ತಕ್ಷಣ ಆತನಿಂದ ರಾಜೀನಾಮೆಯನ್ನು ಪಡೆಯಿರಿ, ಆತನನ್ನ ಪಕ್ಷದಿಂದ ಉಚ್ಚಾಟಿಸಿ, ಇಲ್ಲದಿದ್ರೆ ನಾವು ಹೋರಾಟ ನಡೆಸ್ತೇವೆ, ಬಳ್ಳಾರಿ ಪಾದಯಾತ್ರೆ ಮಾಡ್ತೇವೆ, ಈ ರೀತಿಯಾಗಿ ಮಾತಾಡಲಿ ಶುರು ಮಾಡಿದ್ದಾರೆ. ಅಂದ್ರೆ ಇದು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ತಿರುಗುಬಾಣ ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಒಂದ್ ವೇಳೆ ಸಿದ್ದರಾಮಯ್ಯನವರು ತಕ್ಷಣ ಎಚ್ಚೆತ್ತು ಈತನ ಮೇಲೆ ಒಂದು ಸ್ಟ್ರಿಕ್ಟ್ ಆದಂತ ಆಕ್ಷನ್ ತಗೊಳ್ಬೇಕು. ಆಕ್ಷನ್ ಅಂದ್ರೆ ಬೇರೇನೂ ಅಲ್ಲ, ಈತನ ಬಳಿ ರಾಜೀನಾಮೆಯನ್ನು ಪಡ್ಕೋಬೇಕು, ಹಾಗೆ ಈತನನ್ನ ಪಕ್ಷದಿಂದ ಅಮಾನತು ಮಾಡಬೇಕು. ಆ ರೀತಿ ಮಾಡಿದ್ರೆ ಮಾತ್ರ ಸಿದ್ದರಾಮಯ್ಯನವರು ತಮ್ಮ ಮರ್ಯಾದೆಯನ್ನು ಉಳಿಸ್ಕೋಬಹುದು. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಬಿಜೆಪಿ ಇದನ್ನೊಂದು ಬಹುದೊಡ್ಡದಂತ ಅಸ್ತ್ರವಾಗಿ ಬಳಸಿಕೊಳ್ಳುವಂತ ಸಾಧ್ಯತೆ ಇದೆ. ಈಗಾಗಲೇ ಸುರ್ಜೇವಾಲ ಅವರು ಸಿದ್ದರಾಮಯ್ಯನವರಿಗೆ ಫೋನ್ ಮಾಡಿ ಏನೋ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರಂತೆ. ನೋಡೋಣ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರು ಏನಾದ್ರೂ ಆಕ್ಷನ್ ತಗೊಳ್ತಾರ ಅಥವಾ ಆತನ ಬೆಂಬಲಕ್ಕೆ ನಿಲ್ತಾರ, ಯಾವುದಕ್ಕೂ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ನಿಮ್ಗೆ ಅನಿಸ್ತದೆ ಯಾವುದೇ ಕಾರ್ಯಕ್ರಮ ಇರಲಿ ಆ ಕಾರ್ಯಕ್ರಮದ ಸಂದರ್ಭದಲ್ಲಿ ಈ ರೀತಿಯಾಗಿ ಬ್ಯಾನರ್ ಗಳನ್ನ ಹಾಕೋದು, ಬಂಟಿಂಗ್ ಗಳನ್ನ ಕಟ್ಟೋದು, ಫ್ಲೆಕ್ಸ್ ಗಳನ್ನ ಹಾಕೋದು ಇದರ ಅವಶ್ಯಕತೆ ಇದೆಯಾ ಅಥವಾ ಇಲ್ವಾ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ನಾನು ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.